ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಟಾಕ್ಸಿಕ್ನ ಕ್ರೇಜ್ ದಿನದಿಂದ ದಿನಕ್ಕೆ ಜಾಸ್ತಿನೇ ಆಗ್ತಾ ಇದೆ. ಮತ್ತೆ ಸಿನಿಮಾ ರಿಲೀಸ್ ಆಗೋದಕ್ಕೆ ಇನ್ನ 1 ಮಂತ್ ಟೈಮ್ ಇದೆ. ಹೀಗಿರ್ಬೇಕಾದ್ರೇನೆ ಟಾಕ್ಸಿಕ್ ಫಿಲಮ್ ಒಂದಷ್ಟು ರೆಕಾರ್ಡ್ನ ಆಲ್ರೆಡಿ ಬ್ರೇಕ್ ಮಾಡ್ತಾ ಇದೆ. ಸೊ ಅದು ಯಾವುದು ಅಂಡ್ ಟಾಕ್ಸಿಕ್ನ ನೆಕ್ಸ್ಟ್ ಅಪ್ಡೇಟ್ ಯಾವಾಗ, ಮತ್ತೆ ಟಾಕ್ಸಿಕ್ ಟೀಮ್ ಅವರು ಪ್ರಮೋಷನ್ನ ಯಾವಾಗ ಶುರು ಮಾಡ್ತಾ ಇದ್ದಾರೆ ಅಂತ ನಾವು ಇವತ್ತು ಡೀಟೇಲ್ಡ್ ಆಗಿ ಮಾತಾಡ್ಕೊಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ಇನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ, ಮತ್ತೆ ನಿಮಗೆ ಟಾಕ್ಸಿಕ್ ರಿಲೇಟೆಡ್ ಅಥವಾ ರಾಮಾಯಣ ರಿಲೇಟೆಡ್ ಅಪ್ಡೇಟ್ ಬೇಕು ಅಂತಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮೊದಲನೇದಾಗಿ ಇದೇ ಎ ಡಿಸ್ಟ್ರಿಬ್ಯೂಷನ್ ಕಂಪನಿಯವರು ಈ ಹಿಂದೆ KGF 2, ಬಾಹುಬಲಿ, RRR ಅಂಡ್ ಪುಷ್ಪಾ 2 ಫಿಲಮ್ಗಳನ್ನ ಹಿಂದಿ ವರ್ಷನಲ್ಲಿ ರಿಲೀಸ್ ಮಾಡಿತ್ತು. ಆದ್ರೆ ಪುಷ್ಪಾ 2 ಫಿಲಮ್ಗೆ ಇವರು ಬರೀ ಹಿಂದಿ ವರ್ಷನಲ್ಲೇ ಸುಮಾರು 4300 ಸ್ಕ್ರೀನ್ಸ್ನ ಅಲೋಕೇಟ್ ಮಾಡಿದ್ರು. ಅಂಡ್ ಇಲ್ಲಿ ತನಕ ಒಂದು ಸೌತ್ ಇಂಡಿಯನ್ ಫಿಲಮ್ಗೆ ಹಿಂದಿ ವರ್ಷನಲ್ಲಿ ಸಿಕ್ಕಿರುವಂತ ಹೈಯೆಸ್ಟ್ ಸ್ಕ್ರೀನ್ ಇದಾಗಿತ್ತು. ಬಟ್ ಇವಾಗ ಕೇಳಿ ಬರ್ತಾ ಇರುವಂತ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ಇದೇ ಎ ಕಂಪನಿಯವರು ಟಾಕ್ಸಿಕ್ ಫಿಲಮ್ಗೆ ಸುಮಾರು 4500 ಸ್ಕ್ರೀನ್ನ ಅಲೋಕೇಟ್ ಮಾಡ್ತಾ ಇದ್ದಾರೆ. ಅಂಡ್ ಇದರಲ್ಲಿ ಸುಮಾರು 15,000 ಶೋಸ್ನ ಲಾಕ್ ಮಾಡಿದ್ದಾರೆ ಅನ್ನೋ ನ್ಯೂಸ್ ಕೇಳಿ ಬರ್ತಾ ಇದೆ. ಅಂಡ್ ಇದಿಷ್ಟು ಸಿನಿಮಾ ರಿಲೀಸ್ ಆಗೋದಕ್ಕೆ ಇನ್ನ 1 ಮಂತ್ ಟೈಮ್ ಇರಬೇಕಾದ್ರೆ ಅಂಡ್ ಟ್ರೈಲರ್ ರಿಲೀಸ್ಗೂ ಮುಂಚೆನೆ. ಇಫ್ ಇನ್ ಕೇಸ್ ಟ್ರೈಲರ್ ರಿಲೀಸ್ ಆಗಿ ಟಾಕ್ಸಿಕ್ ಸಿನಿಮಾದ ಹೈಪ್ ಇನ್ನ ಜಾಸ್ತಿ ಆದ್ರೆ ಇದರ ಸ್ಕ್ರೀನ್ನ ಸಂಖ್ಯೆ 4000ದಿಂದ 5000 ಆಗೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಮತ್ತೆ ಈ ಸ್ಕ್ರೀನ್ನ ಸಂಖ್ಯೆ ಜಾಸ್ತಿ ಆದ್ರೂ ಆಗಿಲ್ಲ ಅಂದ್ರೂ ಕೂಡ ಸದ್ಯಕ್ಕೆ 4500 ಸ್ಕ್ರೀನ್ಸ್ ಇಂದಾನೆ ಟಾಕ್ಸಿಕ್ ಸಿನಿಮಾ ಹಿಂದಿ ವರ್ಷನಲ್ಲಿ ಹೈಯೆಸ್ಟ್ ಸ್ಕ್ರೀನ್ ಪಡ್ಕೊಂಡಂತ ಸಿನಿಮಾ ಆಗಿ ಹೊಸ ರೆಕಾರ್ಡ್ನ ಕ್ರಿಯೇಟ್ ಮಾಡಿದೆ. ಮತ್ತೆ ಒಂದು ಸಿನಿಮಾಗೆ ಹೆಚ್ಚು ಸ್ಕ್ರೀನ್ ಸಿಗ್ತಾ ಇದೆ ಅಂತಂದ್ರೆ ಅದು ಹೆಚ್ಚು ಜನರಿಗೆ ತಲುಪ್ತಾ ಇದೆ ಅಂತ. ಇದರಿಂದ ಮೊದಲನೇ ದಿನನೇ ಒಂದು ದೊಡ್ಡ ಓಪನಿಂಗ್ ಕೂಡ ಸಿಗುತ್ತೆ. ಮತ್ತೆ ಇದರ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕೂಡ ಹೆಚ್ಚಾಗತ್ತೆ. ಇದೇ ರೀಸನ್ಗೆ ಪ್ರಿಡಿಕ್ಟರ್ಸ್ ಟಾಕ್ಸಿಕ್ ಫಿಲಮ್ ಫಸ್ಟ್ ಡೇನೆ ಸುಮಾರು 80ರಿಂದ 90 ಕೋಟಿ ಕಲೆಕ್ಷನ್ನ ಬರೀ ಹಿಂದಿ ವರ್ಷನಲ್ಲೇ ಪಡ್ಕೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತು ಅದಷ್ಟೇ ಅಲ್ಲ, ಕನ್ನಡ ವರ್ಷನ್, ಹಿಂದಿ, ತೆಲುಗು, ತಮಿಳ್, ಮಲಯಾಳಂ ವರ್ಷನ್ ಜೊತೆಗೆ ಹಾಲಿವುಡ್ನ ಇಂಗ್ಲಿಷ್ ವರ್ಷನ್ನಿಂದ ಟಾಕ್ಸಿಕ್ ಸಿನಿಮಾ ಸುಮಾರು 13,000ಕ್ಕೂ ಹೆಚ್ಚು ಸ್ಕ್ರೀನ್ಸಲ್ಲಿ ರಿಲೀಸ್ ಆಗುವಂಥ ಚಾನ್ಸಸ್ ಇದೆ. ಬಟ್ ಫೈನಲಿ ಏನಾಗುತ್ತೆ ಅಂತ ಕಾದ್ ನೋಡ್ಬೇಕು. ಮತ್ತೆ ಟಾಕ್ಸಿಕ್ ಟೀಮ್ ಅವರು ಆಲ್ ಇಂಡಿಯಾ ಅಂಡ್ ಗ್ಲೋಬಲ್ ಲೆವೆಲ್ ಅಲ್ಲಿ ಪ್ರಮೋಷನ್ ಮಾಡೋದಕ್ಕೆ ಇವಾಗಲೇ ಪ್ಲಾನ್ ನ ಮಾಡ್ಕೊಂಡಿದ್ದಾರೆ. ಅಂಡ್ ಇವರ ಪ್ರಕಾರ ಟಾಕ್ಸಿಕ್ ಸಿನಿಮಾದ ಅಫಿಷಿಯಲ್ ಪ್ರಮೋಷನ್ ಆಗಸ್ಟ್ 1 ಇಂದ ಶುರು ಆಗ್ತಾ ಇದೆ. ಇನ್ನು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಟಾಕ್ಸಿಕ್ ಫಿಲಮ್ ಅಲ್ಲಿ ಟೋಟಲ್ 6 ಸಾಂಗ್ಸ್ ಇವೆ. ಅದರಲ್ಲಿ ಇವಾಗಲೇ 2 ಸಾಂಗ್ ರಿಲೀಸ್ ಆಗಿ ಹಿಟ್ ಕೂಡ ಆಗಿದೆ. ಮತ್ತೆ ಇವಾಗ ವಿಶಾಲ್ ಮಿಶ್ರಾ ಅವರು ಕಂಪೋಸ್ ಮಾಡಿರುವಂತ ಟಾಕ್ಸಿಕ್ ನ 3ನೇ ಸಾಂಗ್ ಅಪ್ಡೇಟ್ ನಾಳೆ ಬರ್ತಾ ಇದೆ. ಅಂಡ್ ಇದು ತಬಾಯಿ ಮತ್ತೆ ಮನಮೋಹಕ ಸಾಂಗ್ ಗಿಂತ ಹೆಚ್ಚು ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಸ್ವಲ್ಪ ಜನ ಈ ಸಾಂಗ್ ಒಂದು ಮಾಸ್ ಸಾಂಗ್ ಆಗಿರುತ್ತೆ ಅಂತ ಹೇಳ್ತಾ ಇದ್ರೆ, ಇನ್ನ ಸ್ವಲ್ಪ ಜನ ಇದೊಂದು ಲವ್ ಸಾಂಗ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಗೆ ಇದ್ರ ಬಗ್ಗೆ ಏನ್ ಅನ್ನಿಸ್ತಾ ಇದೆ? ಇದೊಂದು ಲವ್ ಸಾಂಗ್ ಆಗಿರುತ್ತಾ ಅಥವಾ ಮಾಸ್ ಸಾಂಗ್ ಆಗಿರುತ್ತಾ? ಅಂಡ್ ನಿಮ್ಗೆ ಟಾಕ್ಸಿಕ್ ರೆಕಾರ್ಡ್ ಬ್ರೇಕ್ ಬಗ್ಗೆ ಏನ್ ಅನ್ನಿಸ್ತಾ ಇದೆ ಅನ್ನೋ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಫಿಲಮ್ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.